ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ಅಂದರೆ ಫೆಬ್ರವರಿ 1ಕ್ಕೆ ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 8 ಬಾರಿ ಒಂದು ಕೇಂದ್ರ ಬಜೆಟ್ ಮಂಡನೆ ಮಾಡುವ ಮೂಲಕ ಈ ದೇಶದ ಗಮನ ಸೆಳೆದಿರೋದು ತಮಗೂ ಗೊತ್ತೇ ಇದೆ. ಅಂದರೆ ಏನು, ಮೋದಿ ಅವರ 3ನೇ ಅವಧಿಯ ಒಂದು ಸರ್ಕಾರದಲ್ಲಿ ಈ ಸಾಲಿನ ಬಜೆಟ್ 2025-26ನೇ ಸಾಲಿನ ಒಂದು ಬಜೆಟು 50,65,345 ಕೋಟಿ ರೂಪಾಯಿಗಳನ್ನ ನಿನ್ನೆ ತಾನೇ ಮಂಡಿಸಲಾಗಿದೆ. ಕಳೆದ ಬಾರಿಯ ಬಜೆಟ್ ಏನು 47.16 ಲಕ್ಷ ಕೋಟಿಗೆ ಹೋಲಿಸ್ಕೊಂಡ್ರೆ ಈ ಸಾಲಿನ ಒಂದು ಬಜೆಟ್ ಒಂದು ಉತ್ತಮವಾದಂಥ ಬಜೆಟ್ ಅಂತಲೇ ಹೇಳ್ಬೋದು. ಎಲ್ಲ ಜಿಲ್ಲೆಗಳಿಂದ ಹಾಗೂ ಎಲ್ಲ ರಾಜ್ಯಗಳಿಂದ ಈ ಬಜೆಟ್ ಬಗ್ಗೆ ಒಂದು ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ರೈತರಿಂದ, ಸಾಮಾನ್ಯ ಜನರಿಂದ, ಉದ್ಯಮಿಗಳಿಂದ, ಎಲ್ಲರಿಂದ ಕೂಡ ಒಳ್ಳೆ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. ರೈತಾಪಿ ವರ್ಗಕ್ಕೆ ಅಂದರೆ ಕೃಷಿ ವಲಯಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಗ್ರಾಮೀಣ ಅಭಿವೃದ್ಧಿಗೆ, ಮುಖ್ಯವಾಗಿ ನಮ್ಮ ರಕ್ಷಣೆಗೆ ಎಷ್ಟೆಷ್ಟು ಹಣವನ್ನು ಮೀಸಲಿಡಲಾಗಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಸ್ನೇಹಿತರೆ, ಇನ್ನು ಟ್ಯಾಕ್ಸ್ ಕಡೆ ಗಮನ ಕೊಡೋದಾದರೆ ಈ ಸಲ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ನಮ್ಗೆ ಯಾರಿಗೂ ಕೂಡ ಇದು ಅಪ್ಲೈ ಆಗಲ್ಲ, ಸುಮ್ಮನೆ ತಿಳ್ಕೊಳ್ಳೋಣ. ಯಾಕೆಂದರೆ 12 ಲಕ್ಷದ ಆದಾಯದವರೆಗೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಮೊದಲು 7 ಲಕ್ಷ ಆದಾಯ ಇರೋರು ಕೂಡ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆದರೆ ಈ ಸಲ ಯಾವುದೇ 12 ಲಕ್ಷ ಆದಾಯ ಇರೋರು ಕೂಡ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಪಟ್ಟಿನ ನಾನು ಹಾಕ್ತೀನಿ, ಅದನ್ನು ನೋಡಿ ನೀವು ತಿಳ್ಕೊಬೋದು. 0 ಇಂದ 4 ಲಕ್ಷದವರೆಗೂ ಯಾವುದೇ ತೆರಿಗೆ ಇಲ್ಲ. ಇನ್ನು ತೆರಿಗೆ ಸ್ಟಾರ್ಟ್ ಆಗೋದು 4 ಲಕ್ಷದಿಂದ 8 ಲಕ್ಷದವರೆಗೆ 5% ತೆರಿಗೆ ಕಟ್ಟಬೇಕು. 8 ಲಕ್ಷದಿಂದ 12 ಲಕ್ಷದವರೆಗೆ 10%, 12ರಿಂದ 16 ಲಕ್ಷದವರೆಗೆ 15%, ಹಾಗೂ 16ರಿಂದ 20 ಲಕ್ಷದವರೆಗೆ 20% ತೆರಿಗೆಯನ್ನು ಈ ಸಲ ಕಟ್ಟಬೇಕಾಗಿರುತ್ತೆ. ಅಂದರೆ ತೆರಿಗೆ ಕಟ್ಟೋರಿಗೆ ಈ ಸಲದ ಒಂದು ಲಾಭ ಏನು ಅಂತಂದರೆ, ಮೊದಲು ನಿಮ್ಮ ಒಂದು ಆದಾಯ ವರ್ಷಕ್ಕೆ 12 ಲಕ್ಷ ಐತೆ ಅಂದರೆ ನೀವು ಹತ್ತತ್ರ ಒಂದು 80,000ವರೆಗೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಈ ಸಲ ನಿಮಗೆ ಯಾವುದೇ ಟ್ಯಾಕ್ಸ್ ಬೀಳಲ್ಲ. ಅಂದರೆ ನಿಮಗೆ 80,000 ಇಲ್ಲಿ ಉಳಿತಾಯ ಆಗೋದನ್ನು ನಾವು ನೋಡ್ಬೋದು. ಇನ್ನು ಈ ಬಜೆಟ್ನ ವಿಶೇಷತೆಗಳನ್ನು ನೋಡೋದಾದರೆ, ಕಡಿಮೆ ಟ್ಯಾಕ್ಸ್ ಕಟ್ಟುವ ಬಿಹಾರಕ್ಕೆ ಅತಿ ಹೆಚ್ಚು ಬಜೆಟನ್ನು ಘೋಷಣೆ ಮಾಡಲಾಗಿದೆ ಮತ್ತು ಹೆಚ್ಚು ಟ್ಯಾಕ್ಸ್ ಕಟ್ಟುವ ನಮ್ಮ ರಾಜ್ಯಕ್ಕೆ ಕಡಿಮೆ ಬಜೆಟನ್ನು ಘೋಷಣೆ ಮಾಡಲಾಗಿದೆ ಅಂತೇಳಿ ಪ್ರತಿಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಯಾಕೆಂದರೆ ಈಗ ಬಿಹಾರದಲ್ಲಿ ಮುಂದೆ ಎಲೆಕ್ಷನ್ ಇದೆ ಅಂತ ಕೂಡ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಬಿಹಾರದ ಟ್ರೆಡಿಷನಲ್ ಸ್ಯಾರಿ ಆದಂತಹ ಮಧುಬನಿ ಸೀರೆ ಉಟ್ಕೊಂಡು ಈ ಸಲದ ಒಂದು ಬಜೆಟ್ ಮಂಡಿಸಿರುವುದು ಎಲ್ಲರ ಗಮನ ಸೆಳೆಯಿತು ಅಂತಲೇ ಹೇಳ್ಬೋದು. ಮೋದಿಯವರ ಮಿತ್ರ ಪಕ್ಷಗಳು ಅಥವಾ ಆಡಳಿತ ಪಕ್ಷ ಯಾವ್ಯಾವ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾವೆ ಆ ಒಂದು ರಾಜ್ಯಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅಂತ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಉದಾಹರಣೆಗೆ ನೋಡೋದಾದರೆ ನೀವು ಗಮನಿಸ್ಬೋದು, ಆಂಧ್ರ ಪ್ರದೇಶ ಮತ್ತು ಬಿಹಾರ ಈ ಒಂದು ರಾಜ್ಯಗಳನ್ನ ಮತ್ತು ನಮ್ಮ ರಾಜ್ಯವನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಆ ಒಂದು ಅಂಶ ಬೆಳಕಿಗೆ ಬರ್ತಕ್ಕಂಥದ್ದು ನಮಗೂ ಕೂಡ ಗೊತ್ತಾಗ್ತಾ ಇದೆ. ಇನ್ನು ರೈತರಿಗೆ KCC ಅಡಿಯಲ್ಲಿ ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ನೀಡಲಾಗುತ್ತಿದ್ದ ಒಂದು 3 ಲಕ್ಷದ ಸಾಲದಿಂದ ಈಗ 5 ಲಕ್ಷದವರೆಗೆ ಹೆಚ್ಚು ಮಾಡಲಾಗಿದೆ. ಹಾಗೆ ಮಹಿಳೆಯರಿಗೆ ಕೂಡ ಬಂಪರ್ ಆಫರ್ ನೀಡಲಾಗಿದೆ. ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮದಾರರಿಗೆ ಮತ್ತು ಈಗ ತಾನೇ ಏನಾದರೂ ಸ್ಟಾರ್ಟಪ್ ಶುರು ಮಾಡ್ತೀವಿ ಅನ್ನೋರಿಗೆ 5 ಕೋಟಿಯಿಂದ 10 ಕೋಟಿವರೆಗೆ ಸಾಲ ದೊರೆಯಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು SC ST ಉದ್ಯಮಿಗಳು ಹಾಗೂ ಮಹಿಳಾ ಉದ್ಯಮಿಗಳಿಗೆ ದೀರ್ಘಾವಧಿ ಸಾಲಗಳನ್ನು ಸಹ ನೀಡಲಾಗುತ್ತಿದೆ ಅಂತ ಬಜೆಟಲ್ಲಿ ಘೋಷಣೆ ಮಾಡಲಾಗಿದೆ. ಇದೊಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇನ್ನು ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಹಣಕಾಸನ್ನು ಮೀಸಲಿಡಲಾಗಿದೆ ಅನ್ನೋದನ್ನು ನೋಡೋದಾದರೆ, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ 1,71,437 ಕೋಟಿ ರೂಪಾಯಿಗಳನ್ನ ಈ ಸಲ ಮೀಸಲಿಡಲಾಗಿದೆ. ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿನೇ ಇಡ್ಬೋದಾಗಿತ್ತು. ಯಾಕೆಂದರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ರೈತನೇ ಇಲ್ಲಿ ಬೆನ್ನೆಲುಬು ಆಗಿರೋದ್ರಿಂದ ಈ ಕ್ಷೇತ್ರಕ್ಕೆ ಇನ್ನೂ ಎಷ್ಟು ಹಣಕಾಸನ್ನು ಮೀಸಲಿಟ್ಟರೂ ಕೂಡ ಸಾಲದು ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಇಲಾಖೆಗೆ 1,28,650 ಕೋಟಿ ರೂಪಾಯಿಗಳನ್ನ ಇಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 98,311 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆಗೆ 96,777 ಕೋಟಿ ಹಾಗೂ IT ಮತ್ತು ಟೆಲಿಕಾಂ ವಲಯಕ್ಕೆ 95,298 ಕೋಟಿ ರೂಪಾಯಿಗಳನ್ನ ಈ ಸಲ ಮೀಸಲಿಡಲಾಗಿದೆ. ಸಾರಿಗೆ ವಿಷಯಕ್ಕೆ ಬರೋದಾದರೆ 5,48,649 ಕೋಟಿ ರೂಪಾಯಿಗಳನ್ನು ಹಾಗೂ ರಕ್ಷಣಾ ವಲಯಕ್ಕೆ 4,91,732 ಕೋಟಿ ರೂಪಾಯಿಗಳನ್ನ ಈ ಸಲ ಮೀಸಲಿಡಲಾಗಿದೆ. ಯಾಕಂದರೆ ರಕ್ಷಣಾ ವಲಯಕ್ಕೆ ಎಷ್ಟಿಟ್ಟರೂ ಸಾಲದು. ಯಾಕಂದರೆ ದೇಶ ಸುರಕ್ಷಿತವಾಗಿದ್ದರೆ ನಾವು ಕೂಡ ಸುರಕ್ಷಿತವಾಗಿರ್ತೀವಿ. ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ 65,553 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 60,052 ಕೋಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಕ್ಕೆ 55,679 ಕೋಟಿ, ಗ್ರಾಮೀಣ ಅಭಿವೃದ್ಧಿಗೆ 2,66,817 ಕೋಟಿ ಹಾಗೂ ಗೃಹ ಇಲಾಖೆಗೆ 2,33,211 ಕೋಟಿ. ಇನ್ನು ಪಿಂಚಣಿ ಅಂದರೆ ಪೆನ್ಷನ್ಗೆ 2,76,618 ಕೋಟಿ.
ಇನ್ನು ಬೇರೆ ಬೇರೆ ವಲಯಗಳಿಗೆ, ಸಣ್ಣ ಪುಟ್ಟ ವಲಯಗಳಿಗೆ ಹಣಕಾಸನ್ನು ಕೂಡ ಮೀಸಲಿಟ್ಟಿದ್ದಾರೆ. ಇತರೆ ಎಲ್ಲ ಸೇರಿಕೊಂಡು ಒಟ್ಟು ಈ ಸಲದ ಒಂದು ಬಜೆಟು 50,65,345 ಕೋಟಿ ರೂಪಾಯಿ ಒಂದು ಪೂರ್ಣ ಪ್ರಮಾಣದ ಬಜೆಟ್ ಆಗಿರುತ್ತೆ. ಇನ್ನು ಕೈಯಿಂದ ಎಣೆದ ಕಾಟನ್ ಬಟ್ಟೆಗಳು, ಜೀವರಕ್ಷಕ ಔಷಧಿಗಳು, ಕ್ಯಾನ್ಸರ್ ಸಂಬಂಧಿತ ಒಂದು ಮೆಡಿಸಿನ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸ್ಗಳಾದ ಟಿವಿ, ಮೊಬೈಲು, ಇನ್ನಿತರೆ ಡಿವೈಸ್ಗಳು ಹಾಗೂ ಎಲೆಕ್ಟ್ರಿಕ್ ಸ್ಕೂಟಿಗಳು, ಹಾಗೆ ಚರ್ಮೋತ್ಪನ್ನ ವಸ್ತುಗಳು ಅಂದರೆ ಲೆದರ್ ಬೆಲ್ಟು, ಪರ್ಸು, ಚಪ್ಪಲಿ ಈ ಥರ ವಸ್ತುಗಳಲ್ಲೆಲ್ಲ ಈ ಸಲ ಬೆಲೆಯಲ್ಲಿ ಇಳಿಕೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕೂಡ ಖುಷಿ ವಿಚಾರ ಅಂತ ಹೇಳ್ಬೋದು. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಅಂತ ಬಂದಾಗ ತಮ್ಮದೇ ಆದಂಥ ಒಂದು ಲೆಕ್ಕಾಚಾರ ಇರುತ್ತೆ. ಅಂದರೆ ನಮ್ಮ ಆದಾಯ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಉಳಿತಾಯ ಆಗ್ತಾ ಇದೆ, ಈ ವರ್ಷದಲ್ಲಿ ನಾವು ಏನೇನು ಮಾಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಇಲ್ಲಿ ದೇಶ ಅಂತ ಬಂದಾಗ ಕೂಡ ಅಷ್ಟೇ. ಸೊ ಇಷ್ಟು ದೊಡ್ಡ ದೇಶವನ್ನು ನಡೆಸಬೇಕಂತಂದರೆ ಈ ಒಂದು ಪ್ರಮಾಣದ ಬಜೆಟ್ ಇರಲೇಬೇಕಾಗುತ್ತೆ. ಅದರಿಂದ ಒಳ್ಳೆಯ ಆದಾಯದ ನಿರೀಕ್ಷೆ ಕೂಡ ಇಟ್ಕೊಂಡಿರ್ತಾರೆ ಸರ್ಕಾರದವರು. ಇಲ್ಲಿ ಆಯಾ ವಲಯಗಳಿಗೆ ಖರ್ಚು ಮಾಡಿ ಮತ್ತು ಆ ವಲಯಗಳಿಂದ ಎಷ್ಟೆಷ್ಟು ಪ್ರಮಾಣದ ಒಂದು ಆದಾಯ ಬರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಲೆಕ್ಕಾಚಾರ ಹಾಕಿರ್ತಾರೆ. ಸೊ ಈ ಬಜೆಟನ್ನು ವಿವರಿಸ್ತಾ ಹೋದರೆ ಈ ದಿನ ಎಲ್ಲ ಸಾಕೋಗೋದಿಲ್ಲ. ಅಷ್ಟು ವಿಷಯಗಳು ಈ ಬಜೆಟಲ್ಲಿ ತುಂಬಿಕೊಂಡಿರ್ತವೆ. ಇದೊಂದು ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ. ಎಷ್ಟು ಈ ಸಲ ಬಜೆಟ್ ಗಾತ್ರ ಎಷ್ಟು, ಯಾವ ವಲಯಕ್ಕೆ ಎಷ್ಟು ಮೀಸಲಿಡಲಾಗಿದೆ ಅಂತೇಳಿ ಪ್ರಮುಖವಾದ ವಿಷಯಗಳನ್ನ ಮಾತ್ರ ಇಲ್ಲಿ ಹೇಳಿದ್ದೀನಿ. ಇನ್ನು ಹೆಚ್ಚಿನ ವಿಷಯಗಳಿಗೆ ನೀವು ನ್ಯೂಸ್ ಚಾನಲ್ಗಳನ್ನ ಅಥವಾ ಪತ್ರಿಕೆಗಳನ್ನ ನೋಡ್ಬೋದು. ಪ್ರತಿಯೊಬ್ಬರಿಗೂ ಕನಿಷ್ಠ ಇಷ್ಟಾದರೂ ಒಂದು ನಾಲೆಡ್ಜ್ ಇರಬೇಕು ಬಜೆಟ್ ಬಗ್ಗೆ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ, ಸೊ ಏನೇ ಇರಲಿ ಈ ಸಲದ ಒಂದು ಪೂರ್ಣ ಪ್ರಮಾಣದ ಬಜೆಟು ಒಂದು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಯಾವ ವಲಯಕ್ಕೆ ಎಷ್ಟೆಷ್ಟು ಹಣವನ್ನು ಮೀಸಲಿಡಲಾಗಿದೆಯೋ ಆ ಒಂದು ಕಾರಣಕ್ಕಾಗಿಯೇ, ಆ ಒಂದು ಉದ್ದೇಶಕ್ಕಾಗಿಯೇ ಆ ಒಂದು ಹಣ ವಿನಿಯೋಗ ಆಗಲಿ ಅಂತ ಹೇಳ್ತಾ, ಈ ಬಜೆಟ್ ಬಗ್ಗೆ ನಿಮ್ಗೆ ಏನಂತ ಅನಿಸ್ತಾ ಇದೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.